ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ದಾರವನ್ನು ಹೇಗೆ ಮಾಡ್ತೇನೆ ಮತ್ತು ಮೊದಲು ಎಲ್ಲಿಂದ ತರ್ತಾ ಇದ್ದೆ, ಹಣಕ್ಕೆ ತರ್ತಿದ್ನೋ ಅಥವಾ ಪುಕ್ಷಟೆ ತರ್ತಿದ್ನೋ ಅಂತ ನಾನು ನಿಮಗೆ ಹೇಳ್ತಿದ್ದೇನೆ. ಹಾಗೂ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ವಿಡಿಯೋವನ್ನು ಕಂಟಿನ್ಯೂ ಆಗಿ ಯಾರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಕಂಟಿನ್ಯೂ ಆಗಿ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ನೋಡಿ, ನನ್ನ ಬಾಳೆ ಮರದಲ್ಲಿ ಕಾಟು ಬಾಳೆ ಮರದಿಂದ ನಾನು ಬಾಳೆ ದಾರ ಮಾಡ್ತಿದ್ದೇನೆ. ನಾನು ಯಾವಾಗಲೂ ಮನೆಯಿಂದ ತರ್ತಾ ಇದ್ದೆ. ಮೊದಲು ನಾನು 2 ವರ್ಷದಿಂದ ನಾನು ಮರ ನೆಟ್ಟಿದ್ದೇನೆ. ಹೀಗೆ ತೆಗಿತಾ ಇದ್ದೇನೆ, ಆಯಿತಾ, ಹೀಗೆ ತೆಗಿತಿದ್ದೇನೆ. ಹೋದ ವರ್ಷ ನಾನು 1.5 ವರ್ಷದಿಂದ ನಾನು ಬಾಳೆ ದಾರ ಮಾಡ್ಕೊಳ್ತಿದ್ದೇನೆ. ಮೊದಲು ನಾನು ಮನೆಯಿಂದ ತರ್ತಾ ಇದ್ದೆ, ನನ್ನ ತಾಯಿ ಮನೆಯಿಂದ ಮತ್ತು ಅಕ್ಕನ ಮನೆಯಿಂದ ತರ್ತಾ ಇದ್ದದ್ದು. ಈಗ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಸಾಕಷ್ಟು ಮರಗಳಾಗಿದೆ. ನನಗೆ ಜಾಸ್ತಿನೇ ಆಗ್ತದೆ ಹೊತ್ತು ಕಡಿಮೆ ಅಂತೂ ಆಗೋದಿಲ್ಲ. ಹಾಗೆ ನನಗೆ ಟೈಮ್ ಇರುವಾಗ ನಾನು ಮಾಡ್ಕೊಳ್ತೇನೆ, ಯಾವಾಗಲೂ ಮಾಡ್ಕೊಳ್ಳೋದಿಲ್ಲ. ದಯವಿಟ್ಟು ನೀವು ಕೂಡ ಬಾಳೆ ದಾರವನ್ನು ದುಡ್ಡಿಗೆ ತರೋದಕ್ಕಿಂತ ಈ ಥರ ಯಾರಾದರೂ ಅಕ್ಕಪಕ್ಕದಲ್ಲಿ ಮರ ಇದ್ದರೆ ಅವ್ರ ಹತ್ರ ಹೇಳಿ ತಗೊಳ್ಳೋದು, ಅಥವಾ ನಿಮ್ಮ ರಿಲೇಷನ್ ಮನೆಯಲ್ಲಿ ಎಲ್ಲಾದರೂ ಇದ್ದರೆ ಈ ಥರ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಹಣಕ್ಕೆ ಎಲ್ಲ ತಂದರೆ ನಮಗೆ ಮೇಂಟೈನ್ ಆಗೋದಿಲ್ಲ. ನಿಮಗೆ ಗೊತ್ತು, ಮಲ್ಲಿಗೆ ಹೂವು ಎಷ್ಟು ಸಿಗ್ತದೆ, ಎಷ್ಟು ಲಾಭ ಆಗ್ತದೆ ಅಂತೇಳಿ. ಮದ್ದುಂಟು, ಗೊಬ್ಬರ ಉಂಟು, ಎಲ್ಲ ತಗೊಳ್ಬೇಕು ಹಣಕ್ಕೆ ಅಂತ ಹೇಳಿದಾಗ ಎಷ್ಟು ಲಾಭ ಆಗ್ತದೆ ಅಲ್ವಾ. ಅದು ನೋಡುವವರಿಗೆ ಮಾತ್ರ ತುಂಬ ದುಡಿತಾರೆ ಇವರು ಅಂತೇಳಿ. ಆದರೆ ನಮಗೆ ಇರುವ ಕಷ್ಟ ನಮಗೆ ಮಾತ್ರ ಗೊತ್ತಾಗ್ತದೆ. ಕೆಲವೊಮ್ಮೆ ನಾವು ಹಣಕ್ಕೆ ನೀರು ಕೂಡ ಹಣಕ್ಕೆ ತಗೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಅದು ನಮಗೆ ಮಾತ್ರ ಗೊತ್ತಿರ್ತದೆ. ನಾವು ಹೇಳ್ಕೊಂಡು ಹೋಗೋದಿಲ್ಲ ಪ್ರತಿಯೊಂದನ್ನು ಅಷ್ಟೇ. ಅದಕ್ಕೋಸ್ಕರ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದಿಷ್ಟೇ. ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ಬಾಳೆ ಮರ ನೆಟ್ಟಿದ್ದರೆ ಅವ್ರ ಹತ್ರ ಹೇಳಿ, ನನಗೆ ಬಾಳೆ ದಾರ ಮಾಡಲಿಕ್ಕೆ, ನನಗೆ ಬಾಳೆ ಗಿಡ ಬೇಕಂತ ಹೇಳಿ ಅವರ ಹತ್ರ ಕೇಳಿ ತಗೊಳ್ಳಿ. ಬೇಕಿದ್ದರೆ ನೀವೇನಾದರೂ ಅವರಿಗೆ ಕೊಟ್ಟು ತಗೊಳ್ಳಿ. ಇಲ್ಲ ಅಂತ ಹೇಳಿದರೆ ಅವರು ಬಿಸಾಡೋದಾದರೆ ಹೇಳಿ, ನನಗೆ ಬಿಸಾಡಬೇಡಿ, ನನಗೆ ಹೀಗೆ ಬೇಕಂತ ಹೇಳಿ, ನಿಮಗೆ ಖಂಡಿತವಾಗಿ ಅವರು ಕೊಡ್ತಾರೆ. ಹಾಗಾಗಿ ನಾನು ಹೇಳ್ತಿದ್ದೇನೆ. ಮತ್ತು ನಾನು ಹಣಕ್ಕೆ ಯಾವತ್ತೂ ತರಲಿಲ್ಲ. ಶೀರ್ವದಲ್ಲಿ ಸಿಗ್ತದೆ ಅಂತ ಹೇಳಿದರು. ನಾನು ಒಬ್ಬರ ಹತ್ರ ಕೇಳಿದೆ, ನನಗೆ ಬಾಳೆ ಮರ ಇದ್ದರೆ ಕೊಡ್ತೀರಾ ಅಂತೇಳಿ. ಅವ್ರು ಹೇಳಿದರು ಶೀರ್ವದಲ್ಲಿ ಸಿಗ್ತದೆ, ಒಂದು ಸೂಡಿಗೆ 1000 ರೂಪೀಸ್ ಆಗುತ್ತೆ ಅಷ್ಟೇ ಅಂತ ಹೇಳಿದರು. ಬಟ್ ನನಗೆ ಅಷ್ಟು ಬೇಡ ಅಂತ ಹೇಳಿದೆ. ಬಟ್ ಅವ್ರು ಯಾಕೆ ಹೇಳಿದರು ಅಂತ ನನಗೆ ಕನ್ಫ್ಯೂಸನ್ ಇದೆ. ಯಾಕಂತ ಹೇಳಿದರೆ ತಮ್ಮ ಹತ್ರ ತಗೊಳ್ಳಿ, ಸ್ವಲ್ಪ ಕಡಿಮೆಲೆ ನಾನು ಕೊಡ್ತೇನೆ, ತಗೊಳ್ತೀರಾ ಅಂತ ಕೇಳ್ಬೋದು ಅಂಥೇಳಿ ಅವರು ಹಾಗೆ ಹೇಳಿರ್ಬೋದು. ಬಟ್ ನಾನೇನೋ ರೆಸ್ಪಾನ್ಸ್ ಮಾಡಿಲ್ಲ. ಪರವಾಗಿಲ್ಲ ಅಂತ ನನ್ನ ಮನೆಯಿಂದನೇ ತಂದು ನಾನು ಯೂಸ್ ಮಾಡಿಕೊಂಡೆ. ಹಾಗಾಗಿ ನೋಡಿದ್ರಲ್ಲ, ಈ ಥರ ನಾನು ಕಟ್ ಮಾಡ್ತೇನೆ. ಇಲ್ಲಾಂದರೆ ನೀವು ಬಾಳೆ ದಾರ ಮಾಡ್ತೀರಲ್ಲ ಹೂ ಕಟ್ಟುವ ಮೊದಲು, ಆವಾಗ ಸಹ ಈ ಥರ ಕಟ್ ಮಾಡ್ಕೊಳ್ಬೋದು. ಒಣಗಿರ್ತದಲ್ಲ ಆವಾಗ ಸಹ ಕಟ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಬಾಳೆ ದಾರವನ್ನು ಹೇಗೆ ಮಾಡ್ತೇನೆ ಅಂತ. ಇದರ ಕಾಂಡ ಮತ್ತು ಇದರ ಉಳಿದ ಸಿಪ್ಪೆಗಳನ್ನು ನಾನು ಬಿಸಾಡೋದಿಲ್ಲ, ಆಯಿತಾ. ದಾರ ಮಾಡಿದ ಉಳಿದ ರಂಬೆ ಇರುತ್ತಲ್ಲ ಅದನ್ನು ಕೂಡ ನಾನು ಬಿಸಾಡೋದಿಲ್ಲ, ಅದನ್ನು ಗೊಬ್ಬರಕ್ಕೆ ಹಾಕ್ತೇನೆ. ನೋಡಿ, ನನ್ನ ಬಾಳೆ ಮರದಲ್ಲಿ ಈ ಥರ ಎಲ್ಲ ಹಾಗೆ ಬೀಳ್ತದಲ್ಲ, ಇದನ್ನು ಕೂಡ ನಾನು ಬಾಳೆ ದಾರ ಮಾಡ್ಕೊಳ್ತೇನೆ. ಇದನ್ನು ಯಾವುದು ವೇಸ್ಟ್ ಮಾಡೋದಿಲ್ಲ. ಇದು ಗಾಳಿಗೆ ಮುರಿದಿದೆ. ಹಾಗೂ ಇದು ಮೊನ್ನೆ ನಾವು ಹಣ್ಣಾಗಿತ್ತು ಅಂತ ಕಟ್ ಮಾಡಿದ್ವಿ. ನೋಡಿ, ಮಿಡ್ಲಲ್ಲಿ ಮುರಿದಿದೆ. ಇದು ಕೂಡ, ಇದು ಒಳ್ಳೆದಿದ್ದರೆ ನಾನು ದಾರ ಮಾಡ್ತೇನೆ, ಹುಳ ಬಂದಿದ್ದರೆ ಅದನ್ನು ಗೊಬ್ಬರಕ್ಕೆ ಹಾಕ್ತೇನೆ. ಇದು ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದೆ. 3 ದಿನ ಆಗಿದೆ ಕಟ್ ಮಾಡಿ, ಆದರೆ ಸಹ ನನಗೆ ಟೈಮ್ ಇಲ್ಲ, ಹಾಗೆ ಬಿಟ್ಟಿದ್ದೇನೆ ನಾನು. ನನ್ನ ಹತ್ರ ಸಾಕಷ್ಟು ಗಿಡಗಳಿದೆ. ನಿಮಗೆ ಗಿಡಗಳು ಬೇಕಿದ್ದರೆ ಸಹ ನಾನು ಕೊಡುವ ಸಹಾಯ ಮಾಡ್ತೇನೆ. ನನ್ನ ಹತ್ರ ತುಂಬ ಗಿಡಗಳಿದೆ. ನಾನು ಇಲ್ಲಿ ತೆಗಿಬೇಕಂತಿದ್ದೇನೆ, ತೋಟದಲ್ಲಿ ನೆಡಬೇಕಂತಿದ್ದೇನೆ. ಹಾಗಾಗಿ ಇಲ್ಲಿಂದ ತೆಗಿತೇನೆ ನಾನು. ನಿಮಗೆ ಬೇಕಿದ್ದರೆ ನೀವು ತಗೊಂಡು ಹೋಗ್ಬೋದು. ನಿಮಗೆ ಉಡುಪಿಯವರಿಗೂ ತರುವ ಸಹಾಯ ನಾನು ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಗಿಡವನ್ನು ಕಳಿಸುವ ಇದು ಮಾಡ್ತೇನೆ. ನೋಡಿದ್ರಲ್ಲ, ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಕಾಂಡವನ್ನು ಕೂಡ ನಾನು ಕೊಚ್ಚಿ ಹಾಕ್ತೇನೆ, ತಿರುಳನ್ನು ಕೂಡ. ಮೊದಲಾಗಿದ್ದರೆ ನಾನು ಅದನ್ನು ಪಲ್ಯ ಮಾಡ್ತಿದ್ದೆ, ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ನಾನಿದು ಮೊದಲಿಗೆ ಕಟ್ ಮಾಡಿ ಹಾಕಿದ್ದು ಕೂಡ ಇದೆ ಇದರಲ್ಲಿ. ಪ್ರತಿ ಸರಿನೂ ನಾನು ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ತೇನೆ ಗೊಬ್ಬರಕ್ಕೆ. ನೋಡಿ, ಹಾಕಿದ್ದೇನೆ. ಇದರಲ್ಲಿ ನಿಮಗೆ ನಾನು ಗೊಬ್ಬರ ತೋರಿಸ್ತೇನೆ. ಸೆಗಣಿ ಕೂಡ ಉಂಟು ಅದರಲ್ಲಿ, ಸಿಪ್ಪೆ ಕೂಡ ಹಾಕಿದ್ದೇನೆ, ಮತ್ತು ಬೇರೆ ಸೊಪ್ಪು ಕೂಡ ಹಾಕಿದ್ದೇನೆ ಕಾಡಿಂದ ತಂದುಬಿಟ್ಟು. ಗೊಬ್ಬರ ತುಂಬ ಚೆಂದ ಆಗಿದೆ. ಇದು ನೆಕ್ಸ್ಟ್ ಇಯರಿಗೆ ತುಂಬ ನನಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ನಾನು ಈ ಥರ ಮಾಡಿಟ್ಕೊಂಡಿದ್ದೇನೆ. ಇದನ್ನು ತೆಗೆದು ಚೀಲದಲ್ಲಿ ಹಾಕಿಟ್ಕೊಳ್ತೇನೆ. ನೋಡಿದ್ರಲ್ಲ ಎಷ್ಟು ಚೆಂದ ಬಂದಿದೆ ನನ್ನ ಗೊಬ್ಬರ ಅಂಥೇಳಿ. ನಾನು ಒಂದು ಬಾಳೆ ಮರದಿಂದ ಹೇಗೆಲ್ಲ ಲಾಭ ಮಾಡ್ಕೊಳ್ತೇನೆ ಅಂತ ನೀವು ನೋಡಿದ್ರಲ್ಲ. ನೀವು ಸಹ ಒಂದು ಬಾಳೆ ಮರವನ್ನು ನೆಟ್ಕೊಳ್ಳಿ, ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.